ಸಾರಾ ಮಹೇಶ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಟಿ ದೇವೇಗೌಡರನ್ನ ಯಾರೂ ಮನವೊಲಿಸುವ ಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದ್ ಆಗಿದೆ ಅಂತ ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಕೂಡ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ನಾವೆಲ್ಲ ಅವತ್ತು ಅವರನ್ನು ವಾಪಸ್ ಕರ್ಕೊಂಡು ಬಂದ್ವಿ. ಆದರೆ ಈಗ ನಾವ್ಯಾರು JTD ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಸಿದ್ಧರಿಲ್ಲ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ನಮ್ಮದಾಗಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ರು. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟಲ್ ಸಾರಾ ಮಹೇಶ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಟಿ ದೇವೇಗೌಡರನ್ನ ಯಾರೂ ಮನವೊಲಿಸುವ ಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದ್ ಆಗಿದೆ ಅಂತ ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಕೂಡ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ನಾವೆಲ್ಲ ಅವತ್ತು ಅವರನ್ನು ವಾಪಸ್ ಕರ್ಕೊಂಡು ಬಂದ್ವಿ. ಆದರೆ ಈಗ ನಾವ್ಯಾರು JTD ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಸಿದ್ಧರಿಲ್ಲ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ನಮ್ಮದಾಗಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ರು. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟಲ್ ಸಾರಾ ಮಹೇಶ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಟಿ ದೇವೇಗೌಡರನ್ನ ಯಾರೂ ಮನವೊಲಿಸುವ ಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದ್ ಆಗಿದೆ ಅಂತ ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಕೂಡ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ನಾವೆಲ್ಲ ಅವತ್ತು ಅವರನ್ನು ವಾಪಸ್ ಕರ್ಕೊಂಡು ಬಂದ್ವಿ. ಆದರೆ ಈಗ ನಾವ್ಯಾರು JTD ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಸಿದ್ಧರಿಲ್ಲ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ನಮ್ಮದಾಗಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ರು. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು
ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ ಸಾರಾ ಮಹೇಶ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಟಿ ದೇವೇಗೌಡರನ್ನ ಯಾರೂ ಮನವೊಲಿಸುವ ಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದಾಗಿದೆ ಅಂತ ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಕೂಡ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ನಾವೆಲ್ಲ ಅವತ್ತು ಅವರನ್ನು ವಾಪಸ್ ಕರ್ಕೊಂಡು ಬಂದ್ವಿ. ಆದರೆ ಈಗ ನಾವ್ಯಾರು JTD ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಸಿದ್ಧರಿಲ್ಲ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ನಮ್ಮದಾಗಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತಂದು ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ಸಾರಾ ಮಹೇಶ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಟಿ ದೇವೇಗೌಡರನ್ನ ಯಾರೂ ಮನವೊಲಿಸುವ ಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದಾಗಿದೆ ಅಂತ ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಕೂಡ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ನಾವೆಲ್ಲ ಅವತ್ತು ಅವರನ್ನು ವಾಪಸ್ ಕರ್ಕೊಂಡು ಬಂದ್ವಿ. ಆದರೆ ಈಗ ನಾವ್ಯಾರು JTD ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಸಿದ್ಧರಿಲ್ಲ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ನಮ್ಮದಾಗಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತಂದು ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ